ಸರ್, ನಟ ದರ್ಶನ್ ಅಂದ ತಕ್ಷಣ ಅವ್ರದೇ ಒಂದು ಅಭಿಮಾನಿ ಬಳಗ ಇದೆ, ಸಾಲು ಸಾಲು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರೋ ಅಂಥವ್ರು. ಇವತ್ತು ಈ ಒಂದು ಕೊಲೆ ಪ್ರಕರಣದಲ್ಲಿ ಒಬ್ಬ ನಟ ಸಿಕ್ ಹಾಕೊಳ್ತಾರೆ ಅಂತ ಅಂದ್ರೆ ಏನನ್ಸುತ್ತೆ? ಅಯ್ಯೋ, ಇಂಥ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥ ಸೆಲೆಬ್ರಿಟಿಯಿಂದ ಇಂಥದ್ದು ಒಂದು ಕೃತ್ಯ ಆಗಿದೆಯಲ್ಲ ಅನ್ನೋಂಥದ್ದು. ಇದು ಆಗಬಾರ್ದಾಯ್ತಮ್ಮ, ಆಗಿದೆ. ಬಟ್ ಇವಾಗಲೂ ಏನಪ್ಪ ಅಂದರೆ ತನಿಖೆ ಹಂತದಲ್ಲಿ ಇದೆ ಇವಾಗ ಪೊಲೀಸ್ ತನಿಖೆ ಹಂತದಲ್ಲಿದೆ. ಈಗ ನಾವು ಏನು ಹೇಳಲಿಕ್ಕೆ ಬರಲ್ಲ, ಇದು ತನಿಖೆ ಮುಗಿಯೋವರೆಗೂ. ಇವಾಗ ಹೇಳಿದ್ರೆ ತಪ್ಪಾಗತ್ತೆ ಅಂತ ನನ್ನ ಭಾವನೆನು. ಈಗ ಒಬ್ಬೊಬ್ಬರೇ ಹೊರಗಡೆ ಬಂದು ನನಗೆ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂತ, ಈಗ ರೀಸೆಂಟಾಗಿ ಒಬ್ಬರು ಪ್ರೊಡ್ಯೂಸರ್ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ ಬಂದರು. ಬೇರೆ ಬೇರೆಯವರು ಅವ್ರ ಸಮಸ್ಯೆ ಹೇಳ್ಕೊಂಡು ಬರ್ತಿದ್ದಾರೆ. ನಿಮಗೆ ಯಾರಾದರೂ ನನಗೆ ಈ ಥರದ ಸಮಸ್ಯೆ ಆಗಿತ್ತು ದರ್ಶನ್ ಅವರಿಂದ ಅನ್ನೋವಂಥದ್ದು ನಿಮ್ಮ ಹತ್ರ ಯಾರಾದರೂ ಶೇರ್ ಮಾಡ್ಕೊಂಡಿದ್ದಾರಾ? ಆ ಥರದ್ದು ಏನಾದರೂ ನಿಮ್ಮ ಗಮನಕ್ಕಿದೆಯಾ? ಇಲ್ಲಮ್ಮ, ನನ್ನ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ. ಮಾಮೂಲಿ ಅಯ್ಯೋ ನಿಂದ್ರಲ್ಲಿ ಗಲಾಟೆ ಆಯ್ತಲ್ಲ, ನಮ್ಮದ್ರಲ್ಲಿ ಗಲಾಟೆ ಆ ಥರ ಅಷ್ಟೇ. ಅದು ಬಿಟ್ಟ ಅಂದರೆ ಬೇರೆ ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲಮ್ಮ. ಈ ಇಂಡಸ್ಟ್ರಿಯಲ್ಲಿ ಹೆಂಗೆ ಗೊತ್ತಾ, ಯಾರು ಏನೇ ಶೇರ್ ಮಾಡಿಕೊಂಡ್ರು ಅದು ಅವ್ರ ಸ್ವಂತ ಅಭಿಪ್ರಾಯ ಇರ್ತಿದೆ, ಅವ್ರಿಗೆ ಆಗಿರೋ ಅನುಭವ. ಇವಾಗ ಇನ್ನೊಬ್ಬ ಪ್ರೊಡ್ಯೂಸರ್, ಈ ಸಂಬಂಧ ಇಲ್ದಿರೋರೆಲ್ಲ ಈ ಇದರಲ್ಲಿ ಮಾತಾಡ್ತಿದ್ದಾರೆ. ನಾನು ಹೇಳೋ ಗೊತ್ತಾ, ಅವ್ರ ಅನುಭವ ಅದೇ ಪ್ರೊಡ್ಯೂಸರೇ ಹೇಳಬೇಕು ಹಿಂಗಾಯ್ತು ಅಂತ. ಇವಾಗ ನನಗೆ ನೀವೇ ಹೇಳಿದ್ರೆ ಹೊಡೆದಾಟ ಎಲ್ಲ ಆಗೋಯ್ತು ಅಂತ ಹೇಳಿದ್ರೆ ಇದು ಅಂತೆಕಂತೆ ಇದು ಅಲ್ವಾ? ಈ ಥರ ಮಾತು ಬರಬಾರ್ದು ಅಂತ ನಾನು ಹೇಳೋದು. ಇವಾಗ ನೀವೇ ಆಗಲಿ, ಯಾರು ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಕೇಳಬೇಕು, ಅವ್ರ ಅನುಭವ. ಸಿನಿಮಾ ಮಾಡದೇ ಇರೋರ ಹತ್ರ ಹೋಗಿ ಕೇಳಬಾರ್ದು ಅಲ್ವಾ? ಇವಾಗ ಉಮಾಪತಿ ಗೌಡ್ರಿಗೆ ಅವರ ಎಕ್ಸ್ಪೀರಿಯೆನ್ಸ್ ಬೇರೆ, ಅವ್ರ ಗಲಾಟೆ ಆಗಿರ್ಬೋದು, ಆ ಮನುಷ್ಯ ಯಾಕೆ ಸುಳ್ಳು ಹೇಳಕ್ಕೆ ಹೋಗ್ತಾನೆ ಅಲ್ವಾ? ನನ್ನ ಅನುಭವ ಬೇರೆ. ಸೊ ಅದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದೆ, ಯಾಕೆಂತಂದರೆ ಕಂತೆಗಳಿಗೆ ಅವರಿಂದನೇ ಒಂದು ಕ್ಲಾರಿಟಿ ತೊಗೊಳ್ಳೋಣ ಅನ್ನೋವಂಥದ್ದು. ಸೊ ಅದ್ರ ಜೊತೆಗೆ ಚಿಂಗಾರಿ ಸಿನಿಮಾ ನೀವು ಅವರು ಒಟ್ಟಿಗೆ ಮಾಡ್ತೀರಾ. ಒಂದೊಂದ್ಸಲ ಏನಾಗುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ನಟನ ಸಂಬಂಧ ಚೆನ್ನಾಗಿದ್ದಾಗ ಮುಂದಿನ ಸಿನಿಮಾಗೂ ಅದು ಒಂದೊಂದ್ಸಲ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಸಿನಿಮಾಗೆ. ನೀವು ಅವರು ಮತ್ತೆ ಸಿನಿಮಾ ಮಾಡೋ ಯೋಚನೆ ಅಥವಾ ಆ ಕಾಂಬಿನೇಷನ್ ಮತ್ತೆ ಕಂಟಿನ್ಯೂ ಮಾಡೋಣ ಆ ಥರದ್ದೇನು ಯೋಚನೆ ಮಾಡಲಿಲ್ವಾ? ಇಲ್ಲಮ್ಮ, ಅದು ಯಾವಾಗ ಈ ಪಬ್ಲಿಸಿಟಿ ಬಗ್ಗೆ ಮಾತು ಬಂತು, ಇವರು ಯಾರಾದರೂ ಹೇಳಿದ್ರೆ ತುಂಬ ಬೇಗ ಟಿಗರ್ ಆಗ್ತಾರೆ, ಬೇಗ ನಂಬ್ತಾರೆ. ಯಾರೇ ಒಬ್ಬಳು ಹೀರೋಗೆ ತಾಳ್ಮೆ ಇರಬೇಕು. ಇವಾಗ ತಾಳ್ಮೆ ಇದ್ದಾಗ ಅದು ಸರಿ ಹೋಗುತ್ತೆ. ಆ ಮಾತಿಂದ ಸ್ವಲ್ಪ ಏನೋ ಮನಸ್ಸಿಗೆ ಮುಜುಗರ ಆಯಿತು, ಬೇಡ ಮತ್ತೆ ಮಾಡೋದು ಬೇಡ ಅಂಥೇಳಿ ಇದು ಮಾಡಿದು. ಆಮೇಲೆ ಶಿವಣ್ಣ ಶ್ರೀಕಂಠ ಮಾಡಿದ್ರು, ಮಾಡೋದು ಬೇಡ ಅಂತ ಸುಮ್ಮನೆ ಅದು ಅಷ್ಟೇ. ಹಾಗಾದರೆ ದರ್ಶನ್ ಅವ್ರಿಗೆ ವಿಪರೀತ ಕೋಪ ಇತ್ತು. ಕೋಪ ಆಯಿತು, ಆ ಕೋಪ ಇಲ್ಲಿವರು ಕರ್ಕೊಂಬಂದಿದೆಯಲ್ಲ ಇವಾಗ ಅಲ್ವಾ? ಅದೇ ಕೋಪನೇ ಕರ್ಕೊಂಬಂದಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.